ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ 3 ದಿನದಿಂದ ನಡೆದಂತಹ ಇಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಬಿಲ್ಡ್ ಎಕ್ಸ್ಪೋ 2023ರ ಕಟ್ಟಡ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಬನ್ನಿ, ಒಳಗಡೆ ಯಾವ ತರ ವಸ್ತುವನ್ನು ಸಿಗ್ತಾ ಇದ್ದಾವೆ, ಯಾವ ತರ ಮಳಿಗೆಗಳನ್ನು ಹಾಕಿದ್ದಾರೆ ಅನ್ನೋದು ನೀವು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇವೆ. ಬನ್ನಿ.
ಸರ್ ತಮ್ಮ ಹೆಸರು? ನಮ್ಮ ಹೆಸರು ಹರೀಶ್ ಕುಮಾರ್. ಜೋರಾಗಿ. ನಮ್ಮ ಹೆಸರು ಹರೀಶ್ ಮಹಾದೇವ್ ಅಂತ ಹೇಳಿ. ನಾವು ಸರ್ ಏನು ಯಾವಾಗ ನೀವು ಹಾಕಿದ್ರಿ ನಾವು ಸ್ಟಾಲ್ ಇಲ್ಲೇ? ನಾವು 2 ದಿನ ಆಯ್ತು. ಇವತ್ತು ಲಾಸ್ಟ್ ದಿನ, 3ನೇ ದಿನ ಇವತ್ತು. ನಾವು ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಎಕ್ಸಿಬಿಷನ್ಗೋಸ್ಕರ ನಾವು ಬಂದಿದ್ದೀವಿ. ನಾವು ಬ್ಯಾಂಗ್ಳೂರಿಂದ ಬಂದಿರೋದು. ಒಂದು ಶಾರದಾ ಎಂಪೋರಿಯಂ ಅಂತ ಫರ್ನಿಚರ್ಸ್ದು ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಕಾರ್ವಿಂಗ್ ಫರ್ನಿಚರ್ಸು ಇದೆಲ್ಲ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್. ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ಅಲ್ಲ, ನಿಮಗೆ ಇದು ಅಸೋಸಿಯೇಷನ್ದವ್ರು ಏನೋ ಸೌಲಭ್ಯ ಕೊಟ್ಟಿದ್ದಾರೆ? ತುಂಬಾ ಇದ್ರ ಬಗ್ಗೆ ತಾವೇನು ಹೇಳ್ತಾರೆ? ಅಸೋಸಿಯೇಷನ್ಸ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಎಲ್ಲ ಒಗ್ಗಟ್ಟಾಗಿ ಮಾಡ್ತಿದ್ದಾರೆ. ಇದು ನಮಗೆ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನಮಗೆ. ಈಗ ವಿಜೇಂದ್ರ ಗೌಡ ಪಾಟೀಲ್ ಸರ್ ಬಂದ್ಬಿಟ್ಟು ನನ್ನ ಹತ್ರ ಸ್ಟಾಲ್ ನಾನೇ ಅವ್ರ ಹತ್ರ ಬುಕ್ ಮಾಡಿದ್ದೀನಿ. ನಾನೇ ಅವ್ರ ಫಸ್ಟ್ ಟೈಮ್ ನಾನು ಬಂದಿರೋದಿಲ್ಲಿ. ಅವ್ರಿಗೆ ಹೇಳಿದೆ, ಸರ್ ಇದರ ಫಸ್ಟ್ ಟೈಮ್ ನಿಮ್ಮ ಹತ್ರ ಬರ್ತಿದ್ದೀವಿ, ನಮಗೆ ಗೊತ್ತಿಲ್ಲ ಹೇಗಿದೆ ಅಂತ ಹೇಳಿ. ನಾವು ತುಂಬ ಎಕ್ಸಿಬಿಷನ್ ಮಾಡಿದ್ದೀವಿ, 15-20 ವರ್ಷದಿಂದ ಎಕ್ಸಿಬಿಷನ್ ಮಾಡಿದ್ದೀವಿ. ಈ ಥರ ಸೌಲಭ್ಯಗಳು ಮತ್ತು ಇಷ್ಟು ಚೆನ್ನಾಗಿ ನೋಡ್ಕೊಂಡಿರೋದು ನಾವು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಭಾಳ ಖುಷಿ ಆಯಿತು. ಮತ್ತೇನಾದ್ರು ಇದ್ರೊಳಗೆ ಇನ್ನೂ ಏನಾದರೂ ಫೆಸಿಲಿಟೀಸ್ ಕೊಡಬೇಕಾ? ಇಲ್ಲ, ನಮ್ಗೆ ಇದೇ ಥರ ಇನ್ನೂ ಸ್ವಲ್ಪ ಇನ್ನು ದೊಡ್ಡದಾಗಿ ಮಾಡಲಿ ಎಕ್ಸಿಬಿಷನ್ಸ್ ಎಲ್ಲ. ಇದು ಯಾವ ಥರ ಮಾಡ್ತಿದ್ದಾರೆ ಇದಕ್ಕಿಂತ ದೊಡ್ಡದಾಗಿ ಹಾಲಲ್ಲಿ ಮಾಡಿ, ಈ ಥರ AC ಹಾಲಲ್ಲೆಲ್ಲ ಮಾಡಿ ಅವರೆಲ್ಲ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಡ್ಲಿ ಅಂತ ಹೇಳಿ ನಾವು ಬಯಸ್ತೀವಿ. ಏನು ಬನ್ನಿ ಸರ್? ನನ್ನ ಹೆಸರು ಅವಿನಾಶ್ DK ಸರ್. ಅವಿನಾಶ್ ಅಂತ ಹೇಳಿ. ಯಾವ ಸ್ಟಾಲ್ ಹಾಕಿದ್ರಿ? ನಾವು ಸಿಮೆಂಟ್ ಬ್ಲಾಕ್ ಮತ್ತು ಪ್ಯೂರ್ಸ್. ಪ್ರಾಪರ್ ಧಾರವಾಡದರ. ಓಕೆ. ಈಗ ಇಂಜಿನಿಯರ್ ಅಸೋಸಿಯೇಷನ್ದವರು ನಿಮ್ಮನ್ನೆಲ್ಲ ಸೌಲಭ್ಯ ಮಾಡಿದಾರ, ಹೇಗೆ ಅನಿಸ್ತದೆ ನಿಮಗೆ? ಸರ್ ಚಲೋ ಅನ್ಸರಿ. ನಮ್ಮ ಬಿಸ್ನೆಸ್ಗೆ ಒಂದು ಇಂಪ್ರೂವ್ ಆದಂಗೆ ಆಗಿದೆ ಸರ್. ಅಂದ್ರೆ ಸರ್ ನನ್ನ ಹೆಸರು ಇನ್ನೂ ಹೆಚ್ಚಿಗೆ ಆಲ್ರೆಡಿ ಹೆಸರು ಐತ್ರಿ, ಮತ್ತು ಇನ್ನೂ ಹೆಚ್ಚಿಗೆ ಆಗ್ತಿದೆ ಸರ್. ಅಲ್ಲ, ಇದರಿಂದ ಬೆನಿಫಿಟ್ ಆಗಿದೆ ನಿಮಗೆ? ಆಗಿದೆ ಎಕ್ಸಿಬಿಷನ್ ಇಂದ. ಹಾಂ ರೀ. ನಮ್ದು SB ಗೋಕಾಕ್ ಪ್ಯೂರ್ಸ್ ಒಂದು ಕಂಪ್ನಿ ಐತೆ ಸರ್ ಇಲ್ಲಿ ಧಾರವಾಡದಾಗ. ಅಲ್ಲಿ ಸಿಮೆಂಟ್ ಬ್ಲಾಕ್ಸ್ ಪ್ಯೂರ್ಸ್ ಎಲ್ಲ ರೆಡಿ ಆಗಿದೆ. ಅಲ್ಲ, ಈಗ ಇವರು ಇಂಜಿನಿಯರ್ಸ್ ಏನ್ ಮಾಡಿದಾರಲ್ಲ ಎಕ್ಸ್ಪೋ ಬಿಲ್ಡ್, ಇದು ಮೇಳದಲ್ಲಿ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಾ ಅಥವಾ ಸರ್ ಇದ್ರ ಮೇಲೆ ನಿಮಗೆ ಇದು ಸ್ಯಾಟಿಸ್ಫೈಡ್? ಇನ್ನೊಂದು ಇಂಪ್ರೂವ್ಮೆಂಟ್ ಅಂತ ಸರ್, ಸ್ವಲ್ಪ ಶೂಟಿ ಹಾಲಿಡೇಸ್ ನೋವು ಮಾಡ್ಬೇಕು ಸರ್. ಈಗ ಹಾಲಿಡೇಸ್ ಸರ್ ಯಾರು ಜಾಸ್ತಿ ಮಂದಿ ಹೋಗಿ ಈ ಸ್ವಲ್ಪ ಹಾಲಿಡೇಸ್ದಾಗ ಬಂದ್ರೆ ಮಂದಿಗೆ ಇದು ಹೆಚ್ಚಿಗೆ ಬರ್ತಾರೆ, ಮತ್ತೆ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತದೆ. ಈ ಕ್ರಿಸ್ಮಸ್ ಹಾಲಿಡೇ ಇದೆ ಅಲ್ಲ? ಅದ ಸರ್, ಈಗ ಹಾಲಿಡೇಗೆ ಎಲ್ಲರೂ ಊರಿಗೆ ಹೋಗ್ತಾರೆ ಸರ್. ಒಂದು 10% ಜನ ಹೋದ್ರೆ ಉಳಿದವ್ರೆ ಬಂದ್ರೆ ಸುಮ್ಮನೆ ಹುಡುಕಿದ್ದೆಲ್ಲ ಸರಿ ಇದೆ. ಹುಡುಗಿದ್ದೆಲ್ಲ ಸರಿ. ಮೇಡಮ್, ಈಗ ಇಲ್ಲ ಈ ಕ್ಯಾಂಪೇನ್ದಲ್ಲಿ ನೀವು ಬಂದಿದ್ರಲ್ಲ, ತಮ್ಮ ಹೆಸರು? ಜೋರಾಗಿ ಹೇಳಿ. ತನುಜ ಅಂತ ಹೇಳಿ. ಮೇಡಮ್, ಯಾವ ಸ್ಟಾಲ್ ಹಾಕಿದ್ರಿ ನೀವು ಇಲ್ಲಿ? ಓಕೆ. ಹೇಗೆ ಅನಿಸ್ತದೆ ಇವರು ಎಲ್ಲ ಫೆಸಿಲಿಟೀಸ್ ಯಾವ ತರ ಇದೆ ಇಲ್ಲಿ? ಚೆನ್ನಾಗಿದೆ. ಮತ್ತೆ ಏನಾದರೂ ಇದ್ರೊಳಗೆ ಇಂಪ್ರೂವ್ ಮಾಡಬೇಕಾ? ಏನ್ ಮಾಡಬೇಕು? ಕಸ್ಟಮರ್ ಎಲ್ಲ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕು ಸರ್, ಮತ್ತೆ ನಿಮ್ಗೆ ಅಡ್ರೆಸ್ ಎಲ್ಲ ಕೊಡ್ಬೇಕು. ಅಂದ್ರೆ ಈಗ ಇಂಜಿನಿಯರ್ಸ್ ಅಸೋಸಿಯೇಷನ್ದವರು ಏನು ನಿಮ್ಮನ್ನ ಮೇಳೊಂದು ಹಾಕಿದಾರಲ್ಲ, ಇದರಿಂದ ಏನ್ ಬೆನಿಫಿಟ್ ಆಗಿದೆ, ಮತ್ತೆ ಇದ್ರೊಳಗೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಾ? ನನ್ಗೆ ಗೊತ್ತಿಲ್ಲ ಸರ್, ನಾನು ಇವತ್ತು ಬಂದಿದ್ದೆ. 2 ದಿನ ನಮ್ಮ ಬೇರೆ ಸರ್ ಇದ್ರು. ತಮ್ಮ ಹೆಸರು? ಅರುಣ್ ಬೆಟಗೇರಿ ಅಂತ ಹೇಳಿ. ಸರ್, ಏನೇನು ಪರ್ಚೇಸ್ ಮಾಡಿದ್ರಿ? ನಾವಿಲ್ಲಿ ಸ್ಟೋನ್ಸ್ ನೋಡ್ತಾ ಇದ್ದೇವೆ ಈಗ, ಡೆಕೋರೇಟಿವ್ ಸ್ಟೋನ್ಸ್ಗಳನ್ನ. ಮತ್ತು ಅದೇ ರೀತಿ ಮತ್ತೆ ಒಂದು ಇಲ್ಲಿ ಸೋಫಾ ಸೆಟ್ಟು ಮತ್ತು ಡೈನಿಂಗ್ ಸೆಟ್ಟು ಮತ್ತೆ ಝೋಲಾ ಇದೆ, ಅದೊಂದು ಬಹಳ ಚೆನ್ನಾಗಿದೆ, ಅದನ್ನು ನೋಡಿದ್ದೀವಿ. ಸೊ ಮುಂತಾದ ಮತ್ತೆ ಬೇರೆ ಬೇರೆ ಇದನ್ಗಳನ್ನು ನೋಡ್ತಾ ಇದ್ದೀವಿ. ಸರ್, ಹೇಗೆ ಅನಿಸ್ತದೆ ಈಗ ಅಸೋಸಿಯೇಷನ್ದವ್ರು ಏನೋ ಈ ಕ್ಯಾಂಪೇನಿಂಗ್ ಮಾಡಿದ್ದಾರೆ, ಇದರಿಂದ ಏನಾದ್ರು ಉಪಯೋಗ ಆಗಿದೆ? ಹಾಂ ಸರ್, ಈಗ ಹೊಸವಾಗಿ ಮನೆ ಕಟ್ಟೋರಿಗೆ ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ಗಳು ಏನು ಹೊಸ ಬಂದಿದ್ದಾವೆ ಅವೆಲ್ಲನೂ ನೋಡಲಿಕ್ಕೆ, ಆಮೇಲೆ ಅವ್ರ ಮನೆಗೆ ಏನು ಬೇಕಾಗುತ್ತೆ ಅದನ್ನು ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ನಾಲೆಜ್ ತಗೊಂಡು ಹಾಕ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಗ್ತೈತೆ ಅಂತ ನಾನು. ಮತ್ತೇನಾದ್ರೂ ಇದ್ರೊಳಗೆ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಅನಿಸ್ತದ? ಸೊ ಇನ್ನೂ ಕೆಲವೊಂದಿಷ್ಟು ಈಗ ಬೆಂಗಳೂರು ಲೆವೆಲಲ್ಲಿ ಏನು ಬಂದಿದ್ದಾವೆ ಅವು ಇನ್ನೂ ಇಲ್ಲಿ ಬಂದಿಲ್ಲ ಇನ್ನೂ ನನಗನ್ಸುತ್ತೆ. ಸೊ ಆ ಒಂದಿಷ್ಟು ಬರಬೇಕು ಅಂತ ನಾನು ಹೇಳ್ತೀನಿ. ಆಮೇಲೆ ಬೆಂಗಳೂರಿಂದನೂ ಬಂದಿದ್ದಾರೆ ಇಲ್ಲಿ, ಸೋಫಾ ಸೆಟ್ದವ್ರು ಅಷ್ಟೇ ಬಂದಿದ್ದಾರೆ ಅವರು. ಅದಕ್ಕೆ ಬೆಂಗಳೂರದ್ದು ಕಾನ್ಸೆಪ್ಟ್ ನಮಗೆ ಚಲೋ ಅನಿಸಿ ನಾವು ಸೋಫಾ ಸೆಟ್ ಆಲ್ರೆಡಿ ಬುಕ್ ಮಾಡೇ ಬಿಟ್ಟಿವಿ. ಈಗ ಅದೊಂದು ಹೇಳಕ್ ನಮಗೆ ಈ ಎಕ್ಸಿಬಿಷನ್ ದಿಂದ ನೀವು ಸ್ಯಾಟಿಸ್ಫೈಡ್ ಇದ್ದೀವಿ. ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ಮಾಂತೇಶ್ ಇಂಗಳಹಳ್ಳಿ ಅಂತಂದು. ನಂದು ಸೋಲಾರ್ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಇದೆ, ಸನ್ರೈಸ್ ಕಂಪನಿಯಿಂದ ನಂದು ಸ್ಟಾಕ್ ಪಾಯಿಂಟ್. ಎಲ್ಲಿ ಸರ್ ನಿಮ್ಮ ಪ್ರಾಪರ್? ಹುಬ್ಳಿ ಸರ್. ಹುಬ್ಳಿ. ಸರ್, ಇದು ಎಕ್ಸಿಬಿಷನ್ ಬಂದ್ಬಿಟ್ಟು ತಮಗೆ ಹೇಗೆ ಅನಿಸ್ತದೆ ಇಲ್ಲಿನ ಸೌಲಭ್ಯ ಎಲ್ಲ ನೋಡಿ? ಆಕ್ಚುಲಿ ಸರ್, ಇವರು ಪ್ರತಿ ವರ್ಷನೂ ಇದನ್ನ ಮಾಡ್ಕೊಂತ ಬಂದಾರ. ನಂದು ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಚಲವಾಗಿ ಒಂದು ವರ್ಷ ಆಯ್ತು. ಅದಕ್ಕೆ ಇಲ್ಲಿದೆಲ್ಲ ವ್ಯವಸ್ಥೆ ಸರಿ ಐತೆ ಅನ್ನೋ ಸಂಬಂಧ ನಾನು ಇಲ್ಲೊಂದು ಸ್ಟಾಲ್ ಮಾಡಿದ್ದೀನಿ. ಆದ್ರೆ ರೆಸ್ಪಾನ್ಸ್ ಚಲೋ ಇದೆ ಸರ್. ನಮ್ಮದು ಬ್ರ್ಯಾಂಡ್ ಬಗ್ಗೆನೂ ಅವೇರ್ನೆಸ್ ಚಲೋ ಹೋಗ್ತಾ ಇದೆ. ನಂದು ಸನ್ರೈಸ್ ಕಂಪನಿದೂ ಒಂದು ಬ್ರ್ಯಾಂಡ್ ಒಳ್ಳೇದಿದೆ ಸರ್. ಆ ಉದ್ದೇಶಕ್ಕಾಗಿ ಈ ಬಿಲ್ಡರ್ಸ್ ಎಕ್ಸ್ಪೋದೊಳಗೆ ನಾನು ಭಾಗವಹಿಸಿದೆ ಸರ್. ಇದರಿಂದ ನೀವು ಸಂತುಷ್ಟದಿರಿ ಹಾಗಾರ? ಹೌದು ಸರ್, 100%. ಸರ್, ತಮ್ಮ ಹೆಸರು? ಸರ್, ನಾನು ರಾಜಶೇಖರ್ ಬಳ್ಳಾರಿ ಅಂತ ಮನಿ ಬಾಸ್ಕೆಟ್ನಿಂದ ಬಂದಿದ್ದು. ನಮ್ಮ ಇಲ್ಲೊಂದು ಸ್ಟಾಲ್ ಇದೆ. ಇದರಲ್ಲಿ ನಾವು ಎಲ್ಲ ನ್ಯಾಷನಲೈಸ್ ಬ್ಯಾಂಕು, ಪ್ರೈವೇಟ್ ಬ್ಯಾಂಕಿನ ಫ್ರಾಂಚೈಸಿ ಇರೋದ್ರಿಂದ ಇಲ್ಲಿ ಬರುವಂಥ ಕಸ್ಟಮರ್ಗೆ
ಕಡಿಮೆ ಬಡ್ಡಿಯೊಳಗೆ ಮತ್ತು ಕಡಿಮೆ ಸಮಯದಾಗ ಲೋನ್ ಪಡೀಲಿಕ್ಕೆ, ಮನೆ ಕಟ್ಟಲಿಕ್ಕೆ, ಪ್ಲಾಟ್ ತಗೊಳ್ಳಿಕ್ಕೆ, ಕಾರ್ ತಗೊಳ್ಳಿಕ್ಕೆ ಲೋನ್ ಕೊಡಿಸ್ಕೊಡುವಂತ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಸರ್, ಇಲ್ಲಿ ಎಕ್ಸಿಬಿಷನ್ದವರು ಏನು ನಿಮಗೆ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ, ಹೇಗೆ ಅನಿಸ್ತು ಇದ್ರ ಬಗ್ಗೆ? ಇದು ಒಳ್ಳೆ ಅನುಕೂಲಕರ ಸೌಲಭ್ಯ ಇದೆ. ಇಲ್ಲಿ ಎಲ್ಲ ಜನರಿಗೆ ಒಂದೇ ಪಾಯಿಂಟ್ ನಲ್ಲಿ ಎಲ್ಲ ರೀತಿ ಪ್ರಾಡಕ್ಟ್, ಎಲ್ಲ ರೀತಿ ಸರ್ವಿಸ್ ಸಿಗುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಕಳೆದ 10 ವರ್ಷದಿಂದ ನಾವು ಇವ್ರ ಜೊತೆ ಇಲ್ಲಿ ಸ್ಟಾಲ್ ಹಾಕ್ತಾ ಇದೀವಿ. ಇದು ಒಳ್ಳೆ ಅನುಭವ ನಮಗೂ ಒಳ್ಳೆ ಬಿಸ್ನೆಸ್ ಬರ್ತಾ ಇದೆ ಇಲ್ಲಿಂದ, ಮತ್ತೆ ಅವ್ರಿಗೂ ಕೂಡ ಇದರಿಂದ ಒಳ್ಳೆ ಹೆಸರು ಕೂಡ ಬರ್ತಾ ಇದೆ.